ನಮಸ್ಕಾರ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾ ಇವತ್ತು 9ನೇ ತರಗತಿ ಮಕ್ಕಳಿಗೆ ತಾತ್ವಿಕ ವಿಭಾಗದಲ್ಲಿ ಅಧ್ಯಾಯ 8 ಜಾವ್ಲಿನ್ ಎಸೆತದ ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲಿಗೆ ತಾತ್ವಿಕ ಭಾಗದಲ್ಲಿ ಜಾವ್ಲಿನ್ ಎಸೆತದಲ್ಲಿ ಬರ್ತಕ್ಕಂತಹ ಫಲಿತಾಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಮೊದಲಿಗೆ ಫಲಿತಾಂಶಗಳು ಈ ರೀತಿ ಇರ್ತವೆ. ಜಾವ್ಲಿನ್ ಎಸೆತದ ಇತಿಹಾಸ, ಜಾವ್ಲಿನ್ ಅಂಕಣದ ನಿಯಮಗಳು, ಜಾವ್ಲಿನ್ ಆಟದ ಅಕ್ರಮಗಳು ಮತ್ತು ತೂಕಗಳ ಬಗ್ಗೆ ತಿಳಿದುಕೊಳ್ಳಬೇಕು. 4ನೆಯ ಫಲಿತಾಂಶ ಜಾವ್ಲಿನ್ ಆಟದ ಪ್ರಸಿದ್ಧ ಕ್ರೀಡಾಪಟುಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಈ 4 ಫಲಿತಾಂಶಗಳನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಈ ಜಾವ್ಲಿನ್ ಎಸೆತ ಯಾವ ಮೇಲಾಟಗಳಲ್ಲಿ ಯಾವ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಜಾವ್ಲಿನ್ ಎಸೆತ ಇದು ಒಂದು ಇಂಡಿವಿಜುವಲ್ ಗೇಮ್. ಈ ಇಂಡಿವಿಜುವಲ್ ಗೇಮ್ ಅಂತಂದ್ರೆ ನಾವೆಲ್ಲ ಈ ತರ ವೈಯಕ್ತಿಕ ಆಟೋಟಗಳನ್ನ ಇಂಗ್ಲಿಷಲ್ಲಿ ನಾವು ಅಥ್ಲೆಟಿಕ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಮೇಲಾಟಗಳು ಅಂತ ನಾವು ಕರಿತೀವಿ ಮಕ್ಕಳೇ. ಈ ಮೇಲಾಟಗಳಲ್ಲಿ ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಓಟಗಳ ಸ್ಪರ್ಧೆ, ಎರಡನೇದು ಎಸೆಯುವ ಸ್ಪರ್ಧೆಗಳು, ಮೂರನೇದು ಜಿಗಿಯುವ ಸ್ಪರ್ಧೆಗಳು. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಎಸೆಯುವ ಸ್ಪರ್ಧೆಗಳಿಗೆ ನಾವು ಥ್ರೋಯಿಂಗ್ ಈವೆಂಟ್ಸ್ ಅಂತ ಕರಿತೀವಿ, ಜಿಗಿಯುವ ಸ್ಪರ್ಧೆಗಳಿಗೆ ನಾವು ಜಂಪಿಂಗ್ ಈವೆಂಟ್ಸ್ ಅಂತ ಕರಿತೀವಿ, ಓಟದ ಸ್ಪರ್ಧೆಗಳಿಗೆ ರನ್ನಿಂಗ್ ಈವೆಂಟ್ಸ್ ಅಂತ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ನಾವು ಇವತ್ತು ಥ್ರೋಯಿಂಗ್ ಈವೆಂಟ್ಸ್ ಅಲ್ಲಿ ಎಸೆತದ ಸ್ಪರ್ಧೆಯಲ್ಲಿ ಅಲ್ಲಿ ಎಷ್ಟು ವಿಭಾಗಗಳನ್ನು ನಾವು ನೋಡ್ತೇವೆ ಯಾರಿಗಾದ್ರೂ ಗೊತ್ತಾ? ನಾವು ಎಸೆಯುವ ಸ್ಪರ್ಧೆಗಳಲ್ಲಿ ಒಟ್ಟು 4 ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ ಮಕ್ಕಳೇ. ವಿದ್ಯಾರ್ಥಿಗಳೇ, ಎಸೆಯುವ ಸ್ಪರ್ಧೆಗಳಲ್ಲಿ ಮೊದಲನೇದು ಗುಂಡು ಎಸೆತ, ಇಂಗ್ಲಿಷಲ್ಲಿ ಶಾರ್ಟ್ ಪುಟ್ ಅಂತ ಕರಿತೀವಿ. ಎರಡನೇದು ಜಾವ್ಲಿನ್ ಎಸೆತ, ಕನ್ನಡದಲ್ಲಿ ನಾವು ಬಚ್ಚಿ ಎಸೆತ ಅಂತ ಕರಿತೀವಿ. ಮೂರನೇದು ಚಕ್ರ ಎಸೆತ ಅಂತ ಕರಿತೀವಿ, ಅಥವಾ ತಟ್ಟೆ ಎಸೆತ ಅಂತ ನಾವು ಕರಿತೀವಿ. ಇಂಗ್ಲಿಷಲ್ಲಿ ನಾವು ಡಿಸ್ಕಸ್ ಥ್ರೋ ಅಂತ ಕರಿತೀವಿ, ಡಿಸ್ಕ್ ಥ್ರೋ ಅಂತ ಕರಿತೀವಿ. ಅದೇ ರೀತಿ 4ನೇದು ಸರಪಳಿ ಎಸೆತ, ಅರ್ಥಾತ್ ಸರಪಳಿಗೆ ನಾವೇನಂತ ಕರಿತೀವಿ? ಹ್ಯಾಮರ್ ಥ್ರೋ ಅಂತ ಹೇಳಲು ಕರಿತೀವಿ. ಒಟ್ಟು ಎಸೆಯುವ ಸ್ಪರ್ಧೆಗಳಲ್ಲಿ ನಾವು 4 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಇವತ್ತು ನಮ್ಮ 9ನೇ ತರಗತಿಯಲ್ಲಿ ಎಸೆಯುವ ಸ್ಪರ್ಧೆಗಳಲ್ಲಿ ನಾವು ಜಾವ್ಲಿನ್ ಎಸೆತದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಆ ಜಾವ್ಲಿನ್ ಫಲಿತಾಂಶಗಳಲ್ಲಿ ನಾವು ಮೊದಲಿಗೆ ಜಾವ್ಲಿನ್ ಎಸೆತದ ಇತಿಹಾಸವನ್ನು ನಾವು ನೋಡೋದಾದ್ರೆ, ಈ ಒಂದು ಜಾವ್ಲಿನ್ ಎಸೆತ ಸ್ಪರ್ಧೆಯು ಮೇಲಾಟಗಳಲ್ಲಿ ಒಂದು ಪ್ರಮುಖವಾದಂತಹ ಮೈದಾನದ ಎಸೆತದ ಸ್ಪರ್ಧೆಯಾಗಿದೆ. ಈ ಜಾವ್ಲಿನ್ ಎಸೆತ ಮೇಲಾಟಗಳಲ್ಲಿ ಒಂದು ಪ್ರಮುಖ ಆಟ. ಸೊ ಈ ಒಂದು ಜಾವ್ಲಿನ್ ಎಸೆತ ಮೈದಾನದ
ಎಸೆತದ ಸ್ಪರ್ಧೆಯಾಗಿದೆ. ಮೇಲಾಟಗಳ ಎಸೆತದ ಸ್ಪರ್ಧೆಯಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಮೇಲಾಟಗಳಲ್ಲಿ ಈ ಜಾವೆಲಿನ್ ಎಸೆತ ತನ್ನದೇ ಆದಂತಹ ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆಯನ್ನ ಪಡೆದುಕೊಂಡಿದೆ. ಪ್ರಾಚೀನ ಕಾಲದಲ್ಲಿ ಜಾವೆಲಿನ್ ಎಸೆತದ ಕ್ರೀಡೆ ಪ್ರಾರಂಭವಾಗಿದೆ. ಈ ಕ್ರೀಡೆ ಆಧುನಿಕ ಯುಗದಲ್ಲಿ ಬಂದಿಲ್ಲ. ಈ ಕ್ರೀಡೆ ಪ್ರಾಚೀನ ಕಾಲದಿಂದಲೂ ಸಹ ಇದನ್ನ ಆಟ ಆಡ್ಕೊಂತ ಬಂದಿದ್ದಾರೆ. ಇದು ಪ್ರಾರಂಭವಾಗಿದ್ದು ಪ್ರಾಚೀನ ಕಾಲದಲ್ಲಿ. ಆದಿಮಾನವ ಬೇಟೆಗಾಗಿ ಉದ್ದವಾದ ಹಗುರ ಕೋಲಿನ ತುದಿಗೆ ಚೂಪಾದ ಕಲ್ಲನ್ನು ಸಿಕ್ಕಿಸಿ ಆಯುಧವಾಗಿ ಉಪಯೋಗಿಸ್ತಾ ಇದ್ರು ಎಂದು ಇತಿಹಾಸದಿಂದ ನಮಗೆ ತಿಳಿದು ಬಂದಿದೆ. ಅಂದ್ರೆ ವಿದ್ಯಾರ್ಥಿಗಳೇ, ಪ್ರಾಚೀನ ಕಾಲದಲ್ಲಿ ಈ ಬೇಟೆಗಾರರು ಮತ್ತೆ ಆದಿಮಾನವರು ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೋಸ್ಕರ ಒಂದು ಕೋಲುಗಳನ್ನ ಮಾಡಿಬಿಟ್ಟು ಅದಕ್ಕೆ ತುದಿಯಲ್ಲಿ ಒಂದು ಚೂಪಾದ ಕಲ್ಲನ್ನ ಇಟ್ಬಿಟ್ಟು ಬೇಟೆಗೋಸ್ಕರ ಇದನ್ನ ಉಪಯೋಗ ಮಾಡ್ತಾ ಇದ್ರು ಅಂತೇಳಿ ಪ್ರಾಚೀನ ಕಾಲದಲ್ಲಿ ನಮಗೆ ತಿಳಿದು ಬಂದಿದೆ. ಯಾಕೆ ಅಂತಂದ್ರೆ, ಪ್ರಾಣಿಗಳು ಎಷ್ಟೇ ದೂರ ಇದ್ರೂ ಸಹ ನಾವು ಹತ್ರ ಹೋಗಿ ಅದಕ್ಕೆ ಬೇಟೆ ಆಗ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಹತ್ರ ಹೋದ ತಕ್ಷಣ ಅದೇನಾಗುತ್ತೆ, ಛಿದ್ರ ಆಗಿ ಆ ಕಡೆ ಈ ಕಡೆ ಹೋಗ್ಬಿಡ್ತವೆ. ಸೊ ಅದಕ್ಕೆ ಈ ಒಂದು ಆಯುಧವನ್ನ ಮಾಡಿಬಿಟ್ಟು ಪ್ರಾಣಿಗಳನ್ನ ಎಷ್ಟೇ ದೂರ ಇದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆ ಜಾವಲಿನ್ ಅನ್ನ ಆ ಪ್ರಾಣಿಗಳಿಗೆ ಗುರಿ ಇಟ್ಬಿಟ್ಟು ಎಸಿತಾ ಇದ್ರು. ಅಂದ್ರೆ ಪ್ರಾಣಿಗಳ ಬೇಟೆಗಾಗಿ ಇದನ್ನ ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಪ್ರಾಚೀನ ಗ್ರೀಕರು ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಒಂದು ಮುಖ್ಯ ಆಯುಧ ಜಾವಲಿನ್ ಆಗಿದ್ದು, ಎಸೆಯುವುದಕ್ಕೆ ಅನುಕೂಲಕರವಾದಂತಹ ಹಗುರವಾದ ಈಟಿಯಾಗಿತ್ತು. ನೋಡಿ ಮಕ್ಕಳೇ, ಬರೀ ಬೇಟೆಗಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ದಿಲ್ಲ. ಪ್ರಾಚೀನ ಗ್ರೀಕರ ಮಹಾರಾಜರ ಕಾಲದಲ್ಲಿ ಇದನ್ನ ಯುದ್ಧಕ್ಕಾಗಿ ಉಪಯೋಗವನ್ನು ಮಾಡ್ತಾ ಇದ್ರು. ಯುದ್ಧಕ್ಕೋಸ್ಕರ ಇದನ್ನ ಉಪಯೋಗವನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ, ಇದು ಒಂದು ಆಯುಧ ಆಗಿತ್ತು ಜಾವಲಿನ್. ಎಸೆಯುವುದಕ್ಕೆ ಅನುಕೂಲಕರವಾದಂತಹ ಹಗುರವಾದ ಈಟಿಯಾಗಿತ್ತು. ಯಾಕೆಂತಂದ್ರೆ ಇದರ ವೇಟ್ ಬಂದ್ಬಿಟ್ಟು ಲೈಟ್ ವೇಟ್ ಆಗಿರುತ್ತೆ. ನಾವು ಎಷ್ಟು ದೂರ ಅಂದ್ರೆ ಒಂದು 20ರಿಂದ 30 ಮೀಟರ್ ತನಕ ನಾವು ಎಸೆಯಬಹುದಾಯ್ತು. ಅದು ಎಷ್ಟೇ ದೂರ ಸೈನಿಕರಿದ್ರು, ಆ ಶತ್ರುಗಳು ಇದ್ರು, ಸೊ ಇಲ್ಲಿಂದ ಅವರಿಗೆ ಎಸೆಯಬಹುದಾಯ್ತು. ಹಾಗಾಗಿ ಪ್ರಾಚೀನ ಗ್ರೀಕರು ಮಹಾರಾಜರ ಕಾಲದಲ್ಲಿ ಇದನ್ನ ಮುಖ್ಯ ಆಯುಧವಾಗಿ ಜಾವಲಿನ್ ಅನ್ನ ಬಳಸ್ತಾ ಇದ್ರು. ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ಇದನ್ನ ಕ್ರೀಡೆಗೋಸ್ಕರ ಬಳಕೆ ಮಾಡ್ತಾ ಇದ್ರು, ಬೇಟೆಗಾಗಿ ಬಳಕೆ ಮಾಡ್ತಾ ಇದ್ರು ಮತ್ತು ಯುದ್ಧಕ್ಕಾಗಿ ಇದನ್ನ ಬಳಕೆಯನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಆಧುನಿಕ ಕಾಲದಲ್ಲಿ ಜಾವಲಿನ್ ತೂಕ ಮತ್ತು ಉದ್ದಗಳಲ್ಲಿ ಅನೇಕ ಬದಲಾವಣೆಗಳನ್ನು ಪಡೆದಿದೆ. ಈ ಮೊದಲಿಗೆ ಪ್ರಾಚೀನ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಯಾವುದೋ ಒಂದು ಕೋಲಿಗೆ ಚೂಪಾದ ಕಲ್ಲನ್ನು ಇಟ್ಟು ಅದನ್ನ ಎಸೆಯಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಬಟ್ ಆಧುನಿಕ ಯುಗದಲ್ಲಿ ಈ ಕ್ರೀಡೆ ಒಲಿಂಪಿಕ್ಸ್, ಏಷ್ಯನ್ ರಾಷ್ಟ್ರ ಮತ್ತು ರಾಜ್ಯ ಹಂತಗಳಲ್ಲಿ ಇದು ಏನಾಯ್ತು ಅಂತಂದ್ರೆ, ಡೆಮೋ ಮೀನ್ಸ್ ಪದಾರ್ಪಣೆ ಆದಾಗ ಇದರ ಬದಲಾವಣೆಯನ್ನ ಮಾಡಬೇಕು, ಇದರಲ್ಲಿ ತೂಕದ ಬದಲಾವಣೆಯನ್ನು ಮಾಡಬೇಕು, ಉದ್ದಗಳಲ್ಲಿ ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಎಸೆತದ ಮೈದಾನದ ಸ್ಪರ್ಧೆಗಳಲ್ಲಿ ಒಂದು ಪ್ರಮುಖ ಸ್ಪರ್ಧೆಯಾಗಿ ಅಂದ್ರೆ ಮಕ್ಕಳೇ, ಪ್ರಾಚೀನ ಕಾಲದಲ್ಲಿ ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಅಗಲ ಇರಬೇಕು, ಇಷ್ಟೇ ತೂಕ ಇರಬೇಕು ಅನ್ನೋದು ಇರ್ತಿದ್ದಿಲ್ಲ. ಮುಂದೆ ಈ ಗೇಮ್ ಏನಾಗ್ತದೆ, ಮಾಡಿಫೈ ಆಗ್ತಾ ಬಂದಾಗ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ, ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಅಗಲ ಇರಬೇಕು, ಇಷ್ಟೇ ತೂಕ ಇರಬೇಕು ಅಂತ ಬಿಟ್ಟು ಇದನ್ನ ಒಂದು ಹಂತಕ್ಕೆ ತಂದ್ರು. ಹಾಗಾದ್ರೆ ಈ ಆಟ ಒಲಿಂಪಿಕ್ ಇತಿಹಾಸಕ್ಕೆ ಅಂದ್ರೆ ಒಲಿಂಪಿಕ್ಸ್ಗೆ ಯಾವಾಗ ಸೇರ್ಪಡೆ ಆಯಿತು ಅಂತಂದ್ರೆ, ಜಾವಲಿನ್ ಎಸೆತವು ಪ್ರಾಚೀನ ಗ್ರೀಕ್ ಒಲಿಂಪಿಕ್ ಕ್ರೀಡೆಯಾಗಿದೆ. ಈ ಕ್ರೀಡೆ ಪ್ರಾಚೀನ ಗ್ರೀಕ್ನ ಒಲಿಂಪಿಕ್ ಕ್ರೀಡೆ ಆಗಿದ್ದು, ನಂತರ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ 1905ರಲ್ಲಿ ಪುರುಷರಿಗೋಸ್ಕರ ಒಲಿಂಪಿಕ್ ನಲ್ಲಿ ಪಾದಾರ್ಪಣೆ ಮಾಡಿತು. ಈ ಜಾವಲಿನ್ ಅಂತಕ್ಕಂತಹ ಸ್ಪರ್ಧೆ 1905ರಲ್ಲಿ ಒಲಿಂಪಿಕ್ಸ್ ನಲ್ಲಿ ಇದು
ಸೇರ್ಪಡೆ ಆಯಿತು. ಅದೇ ರೀತಿ 1932ರಲ್ಲಿ ಮಹಿಳೆಯರಿಗಾಗಿ ಇದು ಸೇರ್ಪಡೆ ಆಯಿತು. ವಿದ್ಯಾರ್ಥಿಗಳೇ, ನಾವು ಕೇಳ್ಬೋದು, ಜಾವೆಲಿನ್ ಎಸೆತದ ಸ್ಪರ್ಧೆ ಪುರುಷರಿಗೋಸ್ಕರ ಒಲಿಂಪಿಕ್ಸ್ ನಲ್ಲಿ ಯಾವ ವರ್ಷ ಇದು ಸೇರ್ಪಡೆ ಆಯಿತು, ಮಹಿಳೆಯರಿಗೋಸ್ಕರ ಯಾವ ವರ್ಷದಲ್ಲಿ ಇದು ಸೇರ್ಪಡೆ ಆಯಿತು ಅನ್ನೋದಾದ್ರೆ ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಪುರುಷರಿಗೋಸ್ಕರ 1908, ಮಹಿಳೆಯರಿಗೋಸ್ಕರ 1932ರಲ್ಲಿ ಈ ಆಟ ಸೇರ್ಪಡೆ ಆಯಿತು. ಒಲಿಂಪಿಕ್ ನಲ್ಲಿ ಜಾವೆಲಿನ್ ಎಸೆತದ ಸ್ಪರ್ಧೆಯು ಒಂದು ರೀತಿಯ ಕುತೂಹಲವನ್ನು ಉಂಟು ಮಾಡಿದೆ. ಈ ಒಲಿಂಪಿಕ್ ಕ್ರೀಡೆಯಲ್ಲಿ ಈ ಸ್ಪರ್ಧೆ ಇದೆ ಅಲ್ವಾ, ಜಾವೆಲಿನ್ ಸ್ಪರ್ಧೆ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡಿದೆ. ಈ ಹಿಂದೆ ಜಾವೆಲಿನ್ ಅನ್ನು ಆಹಾರ ಪಡೆಯಲು ಆಯುಧವಾಗಿ ಉಪಯೋಗಿಸ್ತಾ ಇದ್ರು, ಆದರೆ ಈಗ ಜಾವೆಲಿನ್ ಅನ್ನು ಪದಕಗಳ ಬೇಟೆಗಾಗಿ ಉಪಯೋಗಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಒಲಿಂಪಿಕ್ ಮತ್ತೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಜಾವೆಲಿನ್ ಎಸೆತ ಒಂದು ಕುತೂಹಲವನ್ನು ಉಂಟು ಮಾಡಿದೆ. ಯಾಕೆ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಈ ಜಾವೆಲಿನ್ ಅನ್ನ ಆಹಾರಕ್ಕೋಸ್ಕರ ಇದರ ಉಪಯೋಗವನ್ನು ಮಾಡ್ತಾ ಇದ್ರು. ಅಂದ್ರೆ ಬೇಟೆಗಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ರು, ಪ್ರಾಣಿಗಳ ಬೇಟೆಗಾಗಿ ಇದನ್ನು ಉಪಯೋಗ ಮಾಡ್ತಾ ಇದ್ರು. ಆದ್ರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಪದಕಗಳ ಬೇಟೆಗಾಗಿ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ನೀವು ಗಮನ ಇಟ್ಕೊಳ್ಳಿ, ಅವಾಗೆಲ್ಲ ಪ್ರಾಣಿಗಳ ಬೇಟೆಗೋಸ್ಕರ ಉಪಯೋಗ ಮಾಡ್ತಾ ಇದ್ರು. ಅದೇ ಈಗ ಆಧುನಿಕ ಯುಗದಲ್ಲಿ ಪದಕಗಳ ಬೇಟೆಗಾಗಿ ಇದನ್ನ ಉಪಯೋಗವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜಾವೆಲಿನ್ ರಚನೆ ಯಾವ ತರ ಇರುತ್ತೆ, ಜಾವೆಲಿನ್ ಶೇಪ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುತ್ತೆ ಜಾವೆಲಿನ್ ರಚನೆ ಯಾವ ತರ ಇರುತ್ತೆ. ಜಾವೆಲಿನ್ ಅನ್ನ 3 ಭಾಗಗಳಾಗಿ ನಾವು ವಿಂಗಡಿಸಿದ್ದೇವೆ. ಅಂದ್ರೆ ಜಾವೆಲಿನ್ ತಲೆ, ಕಾಂಡ ಮತ್ತು ಹಗ್ಗದ ಇಳಿ ಎಂದು 3 ಭಾಗಗಳನ್ನ ಹೊಂದಿರುತ್ತದೆ. ಜಾವೆಲಿನ್ ತಲೆ ಮುಂದಿನ ಭಾಗ ಚೂಪಾಗಿ ಧಾತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಜಾವೆಲಿನ್ ಅನ್ನ ಹಿಡಿಯುವ ಗುರುತ್ವಾಕರ್ಷಣೆಯ ಮಧ್ಯ ಬಿಂದುವಿರುತ್ತದೆ. ಚಿತ್ರದಲ್ಲಿ ಗಮನಿಸಬಹುದು, ನಿಮ್ಮ ಪಠ್ಯಪುಸ್ತಕದಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಜಾವೆಲಿನ್ ಎಸೆತದ ಚಿತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ 3 ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಜಾವೆಲಿನ್ ತಲೆ, ಕಾಂಡ ಮತ್ತು ಹಗ್ಗದ ಇಳಿ. ಸೊ ಜಾವೆಲಿನ್ ತಲೆ ಅಂದ್ರೆ ಯಾವುದು, ಮುಂದೆ ಚೂಪು ಇರುತ್ತಲ್ವಾ, ಅದಕ್ಕೆ ನಾವು ಜಾವೆಲಿನ್ ತಲೆ ಅಂತ ಕರಿತೀವಿ. ಇನ್ನ ಕಾಂಡ ಮುಂದಿನ ಭಾಗ, ಅಂದ್ರೆ ಕಾಂಡ ಅಂತಂದ್ರೆ ಮಧ್ಯ ಭಾಗ, ಜಾವೆಲಿನ್ ಹಿಡಿಯುವ ಗುರುತ್ವಾಕರ್ಷಣದ ಮಧ್ಯ ಬಿಂದುವಿನಲ್ಲಿರುತ್ತದೆ. ಇದನ್ನ ನೀವು ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ನಿಮಗೆ ಜಾವೆಲಿನ್ ಎಷ್ಟು ರೀತಿಯಾಗಿ ವಿಂಗಡಣೆ ಅದರ ರಚನೆ 3. ಯಾವ್ಯಾವುದು? ತಲೆ, ಕಾಂಡ ಮತ್ತು ಹಗ್ಗದ ಇಳಿ. ಸೊ ಇದು ಜಾವೆಲಿನ್ ರಚನೆ ಆಯಿತು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದರ ಜಾವೆಲಿನ್ ಅನ್ನ ನಾವು ಅಳತೆಯನ್ನು ನಾವು ನೋಡೋದಾದ್ರೆ ಯಾವ ತರ ಇರುತ್ತೆ ಅಳತೆ ಅಂತ ಹೇಳ್ಬಿಟ್ಟು, ಸೊ ಜಾವೆಲಿನ್ ಅನ್ನೋದನ್ನ ಅಳತೆ ಉದ್ದ ಬಂದ್ಬಿಟ್ಟು 30 ಮೀಟರ್ ಅಷ್ಟು ಉದ್ದ ಇರುತ್ತೆ. ಅಂದ್ರೆ 30ರಿಂದ 36.5 ಮೀಟರ್ ಅಷ್ಟು ಅದರ ಉದ್ದ ಇರುತ್ತೆ. ಅಂದ್ರೆ ರನ್ವೇ ಇರುತ್ತಲ್ವ, ಈಗ ಫಾರ್ ಎಕ್ಸಾಂಪಲ್ ಲಾಂಗ್ ಜಂಪ್ ತಗೊಳ್ಳಿ, ಟ್ರಿಪಲ್ ಜಂಪ್ ತಗೊಳ್ಳಿ, ಅದೆಲ್ಲ ರನ್ವೇ ಹಾಕಿರ್ತಾರೆ. ಅದೇ ರೀತಿ ಇಲ್ಲಿ ಅಷ್ಟೇ ಇದರ ಉದ್ದ ಬಂದ್ಬಿಟ್ಟು 30 ಮೀಟರ್ ಮತ್ತು 30 ಮೀಟರ್ನಿಂದ 36.5 ಮೀಟರ್ ಅಷ್ಟು ಜಾವೆಲಿನ್ ಅಂತರದ ಉದ್ದ ಬರುತ್ತೆ. ಇನ್ನು ಅಗಲ ಬಂದ್ಬಿಟ್ಟು ಓಕೆ. ಸೊ ಇದು ಉದ್ದ ಬಂದ್ಬಿಟ್ಟು ಎಷ್ಟು, 30 ಮೀಟರ್ನಿಂದ 36 ಮೀಟರ್ ಅಷ್ಟು ಉದ್ದ ಬರುತ್ತೆ. ಇನ್ನ ಅಗಲ ಬಂದ್ಬಿಟ್ಟು ಎಷ್ಟು ಬರುತ್ತೆ ಅಂತಂದ್ರೆ 4 ಮೀಟರ್ ಅಗಲ ಬರುತ್ತೆ. 4 ಮೀಟರ್ ಅಗಲ ಬರುತ್ತೆ. ಇನ್ನ ಅಲ್ಲಿ 7 ಸೆಂಟಿಮೀಟರ್ ಏನು ಅದರ ಒಂದು ವೃತ್ತ ಪರಿಧಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಇದು ಫಾರ್ ಎಕ್ಸಾಂಪಲ್ ಇದೇ ಜಾವೆಲಿನ್ ಅಂತ ತಿಳ್ಕೊಳ್ಳಿ, ಇದು ಮುಂದೆ ಚೂಪಾಗಿರುತ್ತೆ, ನಾವು ಸೆಂಟಿಮೀಟರ್ ಇಟ್ಕೊಳ್ಬೇಕು. ನಾವು ಓಡಿ ಬಂದು ಎಸಿಬೇಕಾದ್ರೆ ಅಲ್ಲಿ ಒಂದು ಗೆರೆಯನ್ನ ಹಾಕಿರ್ತಾರೆ, ಅದು 7 ಸೆಂಟಿಮೀಟರ್ ಅಗಲ ಇರುತ್ತದೆ. ಅದನ್ನ ಬಿಳಿಯ ಬಣ್ಣದಿಂದ ಹಚ್ಚಿರುತ್ತಾರೆ. ಯಾವ ಬಣ್ಣದಿಂದ ಹಚ್ಚಿರುತ್ತಾರೆ? ಬಿಳಿಯ ಬಣ್ಣದಿಂದ. ಇನ್ನೊಂದ್ಸಲ ನಾವು ನೋಡೋಣ ಮಕ್ಕಳೇ, ವಿದ್ಯಾರ್ಥಿಗಳೇ, ಅಳತೆಗಳು ಜಾವೆಲಿನ್ ಎಸೆತದ ಓಟದ ಮಾರ್ಗ ಕನಿಷ್ಠ 30 ಮೀಟರ್ನಿಂದ 36.5 ಮೀಟರ್ನಷ್ಟು ಉದ್ದ ಇರಬೇಕು. ಇನ್ನು ಎರಡನೇದು
ಅಳತೆ ಬಂದ್ಬಿಟ್ಟು ಓಟದ ಮಾರ್ಗವು 4 ಮೀಟರ್ ಅಗಲವಿರುತ್ತದೆ. ನಾನು ಹೇಳಿದ ಹಾಗೆ 4 ಮೀಟರ್ ಅಗಲ ಇರುತ್ತದೆ. ಇನ್ನು ಮೂರನೇದು ವೃತ್ತ ಪರಿಧಿಯು 7 ಸೆಂಟಿಮೀಟರ್ ಅಗಲ ಇರುವಂತೆ ಬಿಳಿಯ ಬಣ್ಣ ಹಚ್ಚಿರ್ಬೇಕು. ನಾನು ಆಗ್ಲೇ ಹೇಳಿದಾಗೆ ಯಾಕೆ 7 ಸೆಂಟಿಮೀಟರ್ ಹಾಕ್ಬೇಕು ಅಂತಂದ್ರೆ ಜಾವಲಿನ ಹೆಸರು ಬೇರೆ, ಅದ್ರ ಮುಂದೆ ಫಾಲೋ ಅಪ್ ಆಗಬಾರ್ದು, ಅದ್ರ ಹಿಂದೆ ನಾವು ಬರಬೇಕಾಗುತ್ತೆ. ಇದಿಷ್ಟು ಜಾವಲಿನ ಅಳತೆ ವಿದ್ಯಾರ್ಥಿಗಳೇ. ಇನ್ನ ಸ್ಪರ್ಧೆಯ ಮೂಲ ನಿಯಮಗಳು ಏನಿರುತ್ತೆ, ಸ್ಪರ್ಧೆ ಯಾವ ತರ ಇದನ್ನ ಎಸಿಬೇಕು, ಯಾವ ತರ ಎಸಿಬಾರದು, ಇದರ ಸ್ಪರ್ಧೆಯ ಮೂಲ ನಿಯಮಗಳು. ಮೊದಲನೇದು, ಜಾವಲಿನ್ ಎಸೆತವನ್ನು ಓಡುವ ಮಾರ್ಗದಿಂದಲೇ ಎಸೆಯಬೇಕು. ನಾನೇನಿಲ್ಲಿ ಲೈನ್ ಹಾಕಿದ್ದೀನಲ್ವಾ, ಇದರ ಮಧ್ಯದಲ್ಲೇ ನಾವು ಓಡಬೇಕಾಗುತ್ತೆ. ಜಾವಲಿನ್ ಎಸೆತವನ್ನು ಓಡುವ ಮಾರ್ಗದಿಂದಲೇ ಎಸೆಯಬೇಕು. ಎರಡನೇದು, ಜಾವಲಿನ್ ಅನ್ನು ಕಡ್ಡಾಯವಾಗಿ ಅದರ ಅಗ್ಗದ ಹಿಡಿಯಲ್ಲಿ ಅಂಗೈ ಮೇಲ್ಮುಖವಾಗಿರುವಂತೆ ಹಿಡಿಯಬೇಕು. ಫಾರ್ ಎಕ್ಸಾಂಪಲ್ ಇದೇ ಜಾವಲಿನ್ ಅಂತ ತಿಳ್ಕೊಳ್ಳಿ. ಸೊ ಇದರ ಮುಂದೆ ಚೂಪಾಗಿರುತ್ತೆ. ಸೊ ಇಲ್ಲಿ ನಾವು ಎಲ್ಲಿ ಒಂದು ಹಗ್ಗವನ್ನು ಸುತ್ತಿರ್ತಾರೆ, ದಾರವನ್ನು ಸುತ್ತಿರ್ತಾರೆ, ಆ ಮಧ್ಯಭಾಗದಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ಇದು ಚೂಪು ಭಾಗ ಮುಂದೆ ಇರುತ್ತೆ. ಓಕೆ, ಅದಲ್ವಾ? ಇನ್ನೊಂದ್ಸರಿ ಹೇಳ್ತೀವಿ ನೋಡಿ, ಜಾವಲಿನ್ ಅನ್ನು ಕಡ್ಡಾಯವಾಗಿ ಅದರ ಅಗ್ಗದ ಹಿಡಿಯಲ್ಲಿ ಅಂಗೈ ಮೇಲ್ಮುಖವಾಗಿರುವಂತೆ ಹಿಡಿಯಬೇಕು. ಮೂರನೇದು, ಜಾವಲಿನ್ ಅನ್ನು ಭುಜದ ಮೇಲೆ ಹಿಡಿದು ಎಸೆಯಬೇಕು. ಮೊಣಕೈ ಮುಂದೆ ಚಾಚಿರುವಂತಿರಬೇಕು. ಜಾವಲಿನ್ ಅನ್ನು ಭುಜದ ಮೇಲೆ ಹಿಡಿದು ಎಸೆಯಬೇಕು. ಅಂದ್ರೆ ನಮ್ಗೆ ಏನ್ ಶೋಲ್ಡರ್ ಇರುತ್ತಲ್ವಾ, ಸೊ ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಎಸಿಬೇಕಾಗುತ್ತೆ. ಸೊ ನಾಲ್ಕನೇದು, ಜಾವಲಿನ್ ಎಸೆದಾಗ ಅದರ ಲೋಹದ ತುದಿಯು ಮೊದಲು ನೆಲವನ್ನು ತಾಗಬೇಕು, ನಂತರ ಉಳಿದ ಭಾಗ ನೆಲಕ್ಕೆ ತಾಗಬಹುದು. ನಾವು ಏನೇ ನೋಡಿ, ಫಾರ್ ಎಕ್ಸಾಂಪಲ್ ಇದೆ ಚೂಪಾದ ಭಾಗ ಅಂತ ತಿಳ್ಕೊಳ್ಳಿ. ನಾನೀಗ ಜಾವಲಿನ್ ಇಟ್ಕೊಂಡಿದ್ದೀನಿ. ಆ ಜಾವಲಿನ್ ಎಸೆತಕ್ಕಂತಹ ಸಂದರ್ಭದಲ್ಲಿ ಅದರ ಮುಂಭಾಗ ಚೂಪಾಗಿರ್ತಕ್ಕಂತಹ ಭಾಗ ನೆಲಕ್ಕೆ ಫಸ್ಟ್ ಆಗ್ಬೇಕಾಗುತ್ತೆ, ಅಲ್ಲದಲ್ವಾ? ಸೊ ನೋಡಿ, ನಾನೀಗ ಎಸೆತಾ ಇದ್ದೀನಿ. ಸೊ ಇದು ನೆಲ ಅಂತ ಪರಿಸ್ಥಿತಿ ಪಾಯಿಂಟ್ ಆಗ್ಬೇಕು, ಹಾಗಾದ್ರೆ ಮಾತ್ರ ಅದು ಗುಡ್ ಥ್ರೋ ಅಂತ ಹೇಳ್ಸ್ಕೊಳ್ಳುತ್ತೆ, ಅಲ್ಲದಲ್ವಾ? ನಾಲ್ಕನೇದು ಏನ್ ಹೇಳುತ್ತೆ, ಜಾವಲಿನ್ ಎಸೆದಾಗ ಅದರ ಲೋಹದ ತುದಿಯು ಮೊದಲು ನೆಲವನ್ನು ತಾಗಬೇಕು, ನಂತರ ಉಳಿದ ಭಾಗ ನೆಲಕ್ಕೆ ತಾಗಬಹುದು. ಐದನೇದು ಹೇಳುತ್ತೆ, ಜಾವಲಿನ್ ನೆಲಕ್ಕೆ ತಾಗುವವರೆಗೂ ಎಸೆತಗಾರ ತನ್ನ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸುವಂತಿಲ್ಲ. ನೋಡಿ, ತಿಳ್ಕೊಳ್ಳಿ ಕರೆಕ್ಟಾಗಿ. ಜಾವಲಿನ್ ನೆಲಕ್ಕೆ ತಾಗುವವರೆಗೂ ಎಸೆತಗಾರ ತನ್ನ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸುವಂತಿಲ್ಲ. ಅಂದ್ರೆ ಈ ನಾವೇನು ಜಾವಲಿನ್ ಎಸ್ತಿರ್ತೀವಿ, ಅದು ನೆಲಕ್ಕೆ ತಾಗೋ ತನಕ ಅವನು ಅದೇ ಫೇಸ್ ಇರಬೇಕು, ಅದೇ ಮುಂದ್ಗಡೆ ದೃಶ್ಯನೇ ಇರಬೇಕು. ಅವನು ಮತ್ತೆ ಈ ತರ ಬೆನ್ನನ್ನ ತೋರಿಸಾಗಿಲ್ಲ. ಇಳಿಯ ತನಕ ಜಾವಲಿನ್ ಹೋಗಿ ಪಾಯಿಂಟ್ ಆಗುವ ತನಕ ಅವನ ಮುಂಭಾಗ ಹಾಗೆ ಇರಬೇಕು, ಯಾವುದೇ ಕಾರಣಕ್ಕೂ ಅವನು ಬೆನ್ನನ್ನ ತೋರಿಸುವ ಆಗಿಲ್ಲ. ನಂತರ ಆನಂದ್, ಜಾವಲಿನ್ ತುದಿಯು ಗುರುತು ಸೆಕ್ಟರ್ಗಳ ಗೆರೆಗಳ ಒಳಗೆ ಬೀಳಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಇರುತ್ತೆ ಅಂತ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಈ ತರ ಇರುತ್ತೆ, ಈ ತರ ಸೊ ಇದರ ಏನಿದೆ ಅದೇನಿದೆ, 6ನೇ ಪಾಯಿಂಟ್, ಜಾವಲಿನ್ ತುದಿಯು ಗುರುತು ಸೆಕ್ಟರ್ಗಳ ಗೆರೆಗಳ ಒಳಗೆ ಬೀಳಬೇಕು. ಈ ಎರಡು ಗೆರೆಗಳ ಒಳಗಡೆ ಜಾವಲಿನ್ ಪಾಯಿಂಟ್ ಆಗಬೇಕು. ಈ ಗೆರೆಯ ಒಳಗಡೆ ಹೋದ್ರೆ ಅದು ಫೋನ್ ಆಗುತ್ತೆ. ಓಡೋದು ದೇಹ ಓಡುವ ಮಾರ್ಗ, ರನ್ವೇ ಅಂತ ಕರಿತೀವಿ ನಾವು. ರನ್ವೇ ಇದಲ್ವಾ, ಈ ರನ್ವೇನಲ್ಲೇ ಓಡಬೇಕು, ಓಡ್ಬಂದು ಎಸಿಬೇಕು. ಎಸಿತಕ್ಕಂತಹ ಜಾವಲಿನ್ ಇವೆರಡು ಮಧ್ಯದ ಒಳಗಡೆ ಬೀಳಬೇಕಾಗುತ್ತೆ, ಹೊರಗಡೆ ಬಿದ್ದರೆ ಅದು ಫೋಲ್ ಆಗುತ್ತೆ. ಸೊ 7, ಎಸೆತದ ಜಾವಲಿನ್ ನೆಲಕ್ಕೆ ತಾಗುವವರೆಗೂ ಓಡುವ ಮಾರ್ಗವನ್ನು ಬಿಡುವಂತಿಲ್ಲ. ನೋಡಿ, ನಾವೇನು ಜಾವಲಿನ್ ಎಸಿತೀವಿ ಆ ಪಾಯಿಂಟ್ ಆಗೋ ತನಕ ಅಲ್ಲಿಯೇ ನಾವು ಇರಬೇಕಾಗುತ್ತೆ. 8ನೇದು, ಜಾವಲಿನ್ ಎಸೆತದ ನಂತರ ಹೊರಗೆ ಹೋಗುವಾಗ ಬಿಳಿಯ ಅಡ್ಡಗೆರೆಯನ್ನು ಮುಟ್ಟದೆ ಆ ಗೆರೆಯ ಹಿಂಭಾಗದಲ್ಲಿ ವೃತ್ತದವರೆಗೆ ಕಾಲಿಟ್ಟು ಹೊರಗೆ ಹೋಗಬೇಕು. ನೋಡಿ, ನಾವು ಇಲ್ಲಿಂದ ನಾವು ಓಡ್ಬಂದು ಎಸೆದ ಮೇಲೆ ಇಲ್ಲಿ ಫ್ಲಾಟ್ ಲೈನ್ಸ್ ಅಂತ ಇರ್ತವೆ. ಸೊ ಅದರ ಹಿಂಭಾಗದಲ್ಲೇ ಹೋಗ್ಬೇಕು. ಇಲ್ಲಿ ಓಡ್ಬಂದು ಎಸಿತೀವಿ, ಮುಂದೆ ಹೋಗುವಂತಿಲ್ಲ, ಎಸೆತಗಾರ ಮುಂದೆ ಹೋಗುವಂತಿಲ್ಲ. ಪಾಯಿಂಟ್ ಆದ್ಮೇಲೆ ಮತ್ತೆ ನನಗೆ ಹಿಂದಡಿಗೆ ಬಂದು ಹೋಗ್ಬೇಕಾಗುತ್ತೆ ಹೊರಗಡೆ. ಸೊ 9ನೇ ಪಾಯಿಂಟ್, ಜಾವಲಿನ್ ಎಸೆತದ ಸ್ಪರ್ಧೆಯಲ್ಲಿ ಮೊದಲ ಸುತ್ತಿನಲ್ಲಿ 3 ಪ್ರಯತ್ನಗಳನ್ನು ಕೊಟ್ಟು ಅದರ
ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದ 8 ಎಸೆತಗಾರರನ್ನು ಆಯ್ಕೆ ಮಾಡಿಕೊಂಡು ಮತ್ತೆ 3 ಅವಕಾಶಗಳನ್ನ ಕೊಡಲಾಗುತ್ತದೆ. ನೋಡಿ, ಯಾವುದೇ ಎಸೆತದ ಸ್ಪರ್ಧೆ ತಗೊಳ್ಳಿ, ಜಿಗಿಯುವ ಸ್ಪರ್ಧೆ ತಗೊಳ್ಳಿ, ಅಲ್ಲಿ ಪ್ರತಿಯೊಬ್ಬ ಕ್ರೀಡಾಪಟುವಿಗೆ 3 ಪ್ರಯತ್ನಗಳನ್ನ ಕೊಡ್ತಾರೆ. ಅದೇ ರೀತಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಮಕ್ಕಳೇ. ಜಾವಲಿನ್ ಕಲಿಯುವಾಗ ಅಥವಾ ಕಲಿಸುವಾಗ ವಿದ್ಯಾರ್ಥಿಗಳು ಎಸೆತದ ಸೆಕ್ಟರ್ನ ಹಿಂದೆ ಅಥವಾ ದೂರದಿರಬೇಕು. ಯಾಕೆಂದ್ರೆ ಜಾವಲಿನ್ ಎಸೆತಗಾರ ಕೈ ಜಾರಿ ಆಕಸ್ಮಿಕವಾಗಿ ಸೆಕ್ಟರ್ನ ಹೊರಗಿರುವ ವಿದ್ಯಾರ್ಥಿಗಳಿಗೆ ತಗುಲುವ ಅಪಾಯವಿರುತ್ತದೆ. ನೋಡಿ, ಎಚ್ಚರಿಕೆ ಏನಿದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಸಮಯದಲ್ಲಿ, ಜಾವಲಿನ್ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಸಮಯದಲ್ಲಿ ಮುಂದೆ ಅಥವಾ ಅಕ್ಕಪಕ್ಕ ಯಾರು ಇಟ್ಕೊಂಡು ಎಸೆತದ ಸ್ಪರ್ಧೆಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾರು ಅಕ್ಕಪಕ್ಕದಲ್ಲಿ ಅಥವಾ ಹತ್ರ ಯಾರು ನಿಲ್ಲಬಾರ್ದು. ಪ್ರಾಕ್ಟೀಸ್ ಮಾಡೋರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ನೋಡ್ಬೇಕಾ ನೀವು ಆಟವನ್ನ ನೋಡ್ಬೇಕಾದ್ರೆ ದೂರದಿಂದ ನಾವು ನೋಡ್ಬೇಕು. ಇನ್ನ ಅಕ್ರಮಗಳು ಏನಿದೆ, ಅಕ್ರಮಗಳು ಏನು ತಪ್ಪು ಮಾಡಬಾರ್ದು ಅಂತಂದ್ರೆ, ಜಾವಲಿನ್ ಎಸೆತದ ಓಡುವ ಮಾರ್ಗದ ಹೊರಗಡೆಯಿಂದ ಓಡುವಂತಿಲ್ಲ. ಅಂದ್ರೆ ನಾವೇನು ರಂಬೆ ಕೊಟ್ಟಿದ್ದೀವಿ, ಇದರ ಹೊರಗಡೆ ಹೋಗಾಗಿದೆ. ನೋಡಿ, ಇದು 2 ರಂಬೆ ಇದೆ ಅಲ್ವಾ, ಇದರ ಮಧ್ಯದಲ್ಲೇ ಓಡಬೇಕು. ಯಾವುದೇ ಕಾರಣಕ್ಕೂ ತಪ್ಪು ಯಾವ್ದು ಮಾಡಬಾರ್ದು ಅಂತಂದ್ರೆ ಹೊರಗಡೆ ಓಡಬಾರ್ದು. ನಂತರ ಜಾವಲಿನ್ ಕ್ರಮಬದ್ಧವಾದ ಶೈಲಿಯಲ್ಲಿ ಎಸೆದಾಗ, ನೋಡಿ ಫಾರ್ ಎಕ್ಸಾಂಪಲ್ ಇದು ಮುಂದ್ಗಡೆ ಚೂಪು ಪಾಯಿಂಟ್ ಇದೆ ಅಲ್ವಾ, ಸೊ ಈ ತರ ಇಟ್ಕೊಂಡ್ಬಿಟ್ಟು ಹಿಂಗ್ ಹೋಗಿ ಎಸೆದಾಗ ಏನಾಗುತ್ತೆ, ಅದು ತಪ್ಪಾಗುತ್ತೆ, ಅಕ್ರಮ ಆಗುತ್ತೆ. 2ನೇ ಪಾಯಿಂಟ್. ಇನ್ನು 3ನೇದು, ಜಾವಲಿನ್ ತುದಿಯು ಸೆಕ್ಟರ್ನ ಗೆರೆಯ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದರೆ, ನಾವು ಎಸೆತಕ್ಕಂತಹ ಜಾವಲಿನ್ ಏನ್ ಸೆಕ್ಟರ್ ಇದೆ ಅಲ್ವಾ, ಈ ಸೆಕ್ಟರ್ ಹೊರಗಡೆ ಹೋದ್ರೆ ಅದು ತಪ್ಪು. ಸೆಕ್ಟರ್ ಹೊರಗಡೆ ಹೋದ್ರೆ ಅದು ತಪ್ಪು. 4ನೇ, ಓಡುವ ಮಾರ್ಗ ಮತ್ತು ವೃತ್ತಿ ಪರದಿಯ ಗೆರೆಯನ್ನು ದೇಹದ ಯಾವುದೇ ಭಾಗದಲ್ಲಿ ಎಸೆಯಲು ಪ್ರಾರಂಭಿಸಿದ ಮೇಲೆ ಹುಟ್ಟಿದರೆ, ನಾವು ಫಾರ್ ಎಕ್ಸಾಂಪಲ್ ಈಗ ನಾನು ತಗೊಂಡಿದ್ದೀನಿ, ಸೊ ಹೋಗ್ಬಿಟ್ಟು ನನಗೆ ಎಸೆದಾಗ ಅಲ್ಲಿ ಏನೋ ಒಂದು ಲೈನ್ ಇರುತ್ತಲ್ವಾ, 7 ಸೆಂಟಿಮೀಟರ್ ಲೈನು, ಅದನ್ನ ಟಚ್ ಮಾಡಿದಾಗ ಏನಾಗುತ್ತೆ, ಅದು ಫೌಲ್ ಆಗುತ್ತೆ. 5ನೇ, ಜಾವಲಿನ್ ಎಸೆದ ನಂತರ ಉಪಕರಣ ನೆಲಕ್ಕೆ ತಾಗುವ ಮುಂಚೆ ಓಡುವ ಮಾರ್ಗವನ್ನು ಬಿಟ್ಟಾಗ. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಜಾವಲಿನ್ ಎಸೆದಾಗ ಅದು ನೆಲಕ್ಕೆ ಪಾಯಿಂಟ್ ಆಗ್ತಾ ಇರಲ್ಲ, ಅಂತ ಸಮಯದಲ್ಲಿ ಏನು ಎಸೆತಗಾರ ಕ್ರೀಡಾಪಟು ಅವನು ಅಲ್ಲಿಂದ ಓಡುವ ಮಾರ್ಗವನ್ನು ಬಿಟ್ಟಾಗ ಅದು ತಪ್ಪಾಗುತ್ತೆ. ಓಕೆ, ಇನ್ನ ತೂಕಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರೆ, ಅಲ್ಲಿ ಜಾವಲಿನ್ ಕ್ರೀಡಾಕೂಟದಲ್ಲಿ ವಿವಿಧ ಗಾತ್ರದ ಜಾವಲಿನ್ ಅಳತೆಯನ್ನು ನಾವು ನೋಡ್ತೀವಿ ಮಕ್ಕಳೇ. ಇನ್ನ ಅಲ್ಲಿ ಮಹಿಳೆಯರಿಗೋಸ್ಕರ, ಬಾಲಕಿಯರಿಗೋಸ್ಕರ ಮತ್ತು ಕಿರಿಯ ಬಾಲಕರಿಗೆ, ಮಹಿಳೆಯರಿಗೆ, ಬಾಲಕಿಯರಿಗೆ, ಕಿರಿಯ ಬಾಲಕರಿಗೆ ಅಂದ್ರೆ ವುಮೆನ್ ಸೆಕ್ಷನ್, ಜೂನಿಯರ್ಸ್ ಗರ್ಲ್ಸ್ ಮತ್ತು ಸಬ್ ಜೂನಿಯರ್ಸ್ ಬಾಯ್ಸ್, ಇವರಿಗೆ 3 ಏನು ಕ್ಯಾಟಗರಿ ಏನಿರ್ತಾರೆ, 3 ಕ್ಯಾಟಗರಿ ಇರ್ತವೆ. ಮಹಿಳೆಯರಿಗೋಸ್ಕರ, ಬಾಲಕಿಯರಿಗೋಸ್ಕರ, ಕಿರಿಯ ಬಾಲಕರಿಗೆ. ಅಂದ್ರೆ ಮಹಿಳೆಯರು ಅಳತೆಗಳು ಬಂದ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಮಕ್ಕಳೇ, ಅಳತೆಗಳಲ್ಲಿ 3 ಕ್ಯಾಟಗರಿ ಬರ್ತವೆ. ಒಂದು ಮಹಿಳೆಯರಿಗೆ, ಬಾಲಕಿಯರಿಗೆ ಮತ್ತು ಕಿರಿಯ ಬಾಲಕಿಯರಿಗೆ. ಸೊ ಬಂದ್ಬಿಟ್ಟು ತೂಕ ಬಂದ್ಬಿಟ್ಟು 600 ಗ್ರಾಂನಷ್ಟು ತೂಕವನ್ನು ನಾವು ನೋಡ್ತೀವಿ. ಎಷ್ಟು ಹೇಳಿ? 600 ಗ್ರಾಂನಷ್ಟು ನಾವು ತೂಕವನ್ನ ನೋಡ್ತೀವಿ. ಇದು ತೂಕ. ಇನ್ನ ಉದ್ದ ಬಂದ್ಬಿಟ್ಟು 2.2 ಮೀಟರ್ನಷ್ಟು ಉದ್ದವನ್ನು ನಾವು ನೋಡ್ತೀವಿ. ಎಷ್ಟು ಹೇಳಿ? 2.2 ಮೀಟರ್ನಷ್ಟು ನಾವು ಉದ್ದವನ್ನ ನೋಡ್ತೀವಿ. ಇದು ಈ ತೂಕ ಮತ್ತು ಉದ್ದ ಮಹಿಳೆಯರಿಗೋಸ್ಕರ, ಬಾಲಕಿಯರಿಗೋಸ್ಕರ ಮತ್ತು ಕಿರಿಯ ಬಾಲಕರಿಗೋಸ್ಕರ ನಾವು ಇದನ್ನ ನೋಡ್ತೀವಿ. ಹಾಗಾದ್ರೆ ಇನ್ನ ಪುರುಷರಿಗೋಸ್ಕರ ನಾವು ತೂಕ ಎಷ್ಟು ಇರುತ್ತೆ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಸೊ 700 ಗ್ರಾಂ ಅಷ್ಟು ನಾವು ಪುರುಷರಿಗೆ ನಾವು 700 ಗ್ರಾಂ ಅಷ್ಟು ನೋಡ್ತೀವಿ. ಮತ್ತೆ
ಮತ್ತು ಇದರ ಉದ್ದ ಬಂದ್ಬಿಟ್ಟು 2.3 ಮೀಟರ್ನಷ್ಟು 2.4 ಮೀಟರ್ನಷ್ಟು ನಾವು ಉದ್ದವನ್ನ ನೋಡ್ತೀವಿ. ಯಾರಿಗೆ ಇದು? ಯಾರಿಗೆ ಹೇಳಿ? ಬಾಲಕರಿಗೆ ಮತ್ತು ಪುರುಷರಿಗೋಸ್ಕರ ತೂಕ ಬಂದ್ಬಿಟ್ಟು 700 ಗ್ರಾಂ ಇರುತ್ತೆ. ಉದ್ದ ಬಂದ್ಬಿಟ್ಟು 2.3 ಮೀಟರ್ನಿಂದ 2.4 ಮೀಟರ್ನಷ್ಟು ನಾವು ನೋಡ್ತೀವಿ. ಓಕೆ, ಅದಾಗಲ್ವಾ? ಸೊ ಇದು ವಿವಿಧ ಗಾತ್ರದಲ್ಲಿ ಬಳಸ್ತಕ್ಕಂಥ ನಾವು ಜಾವಲಿನ್ ಅಳತೆ ಎತ್ತರ ಇರುತ್ತೆ. ಇನ್ನ ಆಟದ ಪ್ರಸಿದ್ಧ ಕ್ರೀಡಾಪಟುಗಳ ಬಗ್ಗೆ ಪರಿಚಯ. ನಮ್ಮ ರಾಜ್ಯದ ಕ್ರೀಡಾಪಟುಗಳು ಯಾರಪ್ಪ ಅಂತಂದ್ರೆ ಕಾಶಿನಾಥ್ ನಾಯಕ್. ಎಲ್ಲರಿ? ಕಾಶಿನಾಥ್ ನಾಯಕ್. ಕಾಶಿನಾಥ್ ನಾಯಕ್ ಅವರು ಸಿರಿಸಿ ಮೂಲದವರು. ಈ ವ್ಯಕ್ತಿ ಸಿರಿಸಿ ಮೂಲದವರು ಜಾವಲಿನ್ ಎಸೆತದಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟು ಆಗಿ ಹೊರಬಂದಿದ್ದಾರೆ. ಇವರು ಉತ್ತಮ ಜಾವಲಿನ್ ಎಸೆತಗಾರರಾಗಿದ್ದಾರೆ. ಸೀನಿಯರ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 73.77 ಮೀಟರ್ ದೂರದ ಜಾವಲಿನ್ ಎಸೆದು ಬಂಗಾರ ಪದಕವನ್ನ ಗಳಿಸಿದ್ದಾರೆ. ಎಷ್ಟೇಳಿ? 73.77 ಮೀಟರ್ನಷ್ಟು ದೂರ ಎಸೆದುಬಿಟ್ಟು ಬಂಗಾರದ ಪದಕವನ್ನ ಗಳಿಸಿದ್ದಾರೆ. ಇನ್ನ ದೆಹಲಿಯಲ್ಲಿ ನಡೆದ 19ನೇ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 74.29 ಮೀಟರ್ ದೂರ ಜಾವಲಿನ್ ಎಸೆದು ಕಂಚಿನ ಪದಕವನ್ನ ಗಳಿಸಿದ್ದಾರೆ. 19ನೇ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಈ ಕಾಶಿನಾಥ್ ನಾಯಕ್ ಅಂತಕ್ಕಂಥ ಕ್ರೀಡಾಪಟು 74.29 ಮೀಟರ್ ದೂರದ ಜಾವಲಿನ್ ಎಸೆದು ಕಂಚಿನ ಪದಕವನ್ನ ಗಳಿಸಿದ್ದಾರೆ. ಇವರು ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಮತ್ತು ಇವರು ಸುಬೇದಾರ್ 69ರಲ್ಲಿ ಆರ್ಮಾಲಿನ್ ರೆಜಿಮೆಂಟ್ ನಲ್ಲಿ ಇದ್ದಾರೆ. ಸೊ ಇವರು ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಸಂಸ್ಥೆಯಲ್ಲಿ ಇವರು ತರಬೇತಿಯನ್ನ ಪಡಿತಾ ಇದ್ದಾರೆ. ಇನ್ನ ಇವರು ರಾಜ್ಯದ ಕ್ರೀಡಾಪಟುವಾಗಿ ಕಾಶಿನಾಥ್ ನಾಯಕ ಇವರ ಒಂದು ಏನು ಅಚೀವ್ಮೆಂಟ್ ಆಗ್ತಕ್ಕಂಥ ಒಂದು ಇದು. ಇನ್ನ ರಾಷ್ಟ್ರೀಯ ಕ್ರೀಡಾಪಟು ಯಾರಿದ್ದಾರೆ? ರಾಷ್ಟ್ರೀಯ ಕ್ರೀಡಾಪಟು ಅಂತಂದ್ರೆ ಸಬೀರ್ ಅಲಿ. ಯಾರಲ್ಲಿ? ಸಬೀರ್ ಅಲಿ. ಇವರು ಸಬೀರ್ ಅಲಿ ಅವರು ಭಾರತದ ಮಾಜಿ ಜಾವಲಿನ್ ಎಸೆತಗಾರರಾಗಿದ್ದಾರೆ. ಜಾವಲಿನ್ ಎಸೆತದ ಪಾಠದ ಸಂಪೂರ್ಣ ವಿವರಣೆಯನ್ನು ನಾವು ನೀಡಿದ್ದೇವೆ. ಚಟುವಟಿಕೆ ವಿದ್ಯಾರ್ಥಿಗಳೇ, ಜಾವಲಿನ್ ಕ್ರೀಡೆಯಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ದಾಖಲೆಗಳನ್ನ ನೀವು ಚಟುವಟಿಕೆಯನ್ನ ಮಾಡ್ಕೊಂಡು ಬರಬೇಕು. ಈ ಚಟುವಟಿಕೆಯನ್ನ ಮಾಡಬೇಕಾದ್ರೆ ಯಾವುದಾದ್ರೂ ನ್ಯೂಸ್ ಪೇಪರ್ಸ್ ಅಥವಾ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಜಾವಲಿನ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ ಅಥವಾ ನ್ಯಾಷನಲ್ ಪ್ಲೇಯರ್ ಜಾವಲಿನ್ ಪ್ಲೇಯರ್ ಅಂತ ಕೊಟ್ಟರೆ ಅಂತಂದ್ರೆ ಅವರ ಸಂಪೂರ್ಣ ಹೆಸರು ಮತ್ತು ಬಯೋಡೇಟಾ ಬರುತ್ತೆ. ಅವರು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇನ್ನೊಂದು ವಾರದಲ್ಲಿ ಈ ಜಾವಲಿನ್ ಎಸೆತದ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಪಠ್ಯಪುಸ್ತಕವನ್ನು ನೋಡಿಬಿಟ್ಟು ಸಂಪೂರ್ಣ ಓದಬೇಕು. ಪಠ್ಯಪುಸ್ತಕವನ್ನು ಓದಿದ್ರೆ ಮಾತ್ರ ನೀವು ಆ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ಇನ್ನ ಒಂದು ವಾರದಲ್ಲಿ ನೀವು ನೋಟ್ಸ್ ಅನ್ನ ಬರ್ಬಿಟ್ಟು ನಮಗೆ ವಾಟ್ಸ್ಆಪ್ ನಲ್ಲಿ ಹಾಕ್ಬೇಕು. ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.